ಶೈಕ್ಷಣಿಕ ವಲಯವನ್ನೇ ಈ ಘಟನೆ ಬೆಚ್ಚಿ ಬೀಳಿಸಿದೆ. ಮಾದಕ ದ್ರವ್ಯ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶಿಕ್ಷಕಿಯರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಪರೇಷನ್ ತೂಫಾನ್ ಹೆಸರಿನಲ್ಲಿ ಕೇರಳ ಪೊಲೀಸರು ನಡೆಸ್ತಾ ಇರೋ ಬೃಹತ್ ಮಾದಕ ವಸ್ತು ವಿರೋಧಿ ಕಾರ್ಯಾಚರಣೆ ವೇಳೆ ಈ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಕೋಜಿಕೋಡ್ ಜಿಲ್ಲೆಯ ವಡಕರದಲ್ಲಿ ಇಬ್ಬರು ಶಿಕ್ಷಕಿಯರಾದ ಕೆಸಿ ಕೀರ್ತನಾ ಮತ್ತು ಕಾವ್ಯ ಎಂಬುವರು ಎಂಡಿಎಂಎ ಮಾದಕ ದ್ರವ್ಯ ಜಾಲದ ಪ್ರಮುಖ ಕೊಂಡಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದಾರೆ. ಇವರು ಬಿಆರ್ಸಿ ಅಡಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯರಾಗಿ ಕೆಲಸ ಮಾಡ್ತಾ ಇದ್ರು. ಕೀರ್ತನಾ ಶಾಲಾ ಮಟ್ಟದಲ್ಲಿ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಅಭಿಯಾನಗಳ ಮುಂಚೂಣಿಯಲ್ಲಿದ್ದುಕೊಂಡೇ ಒಳಗೊಳಗೆ ಈ ಜಾಲವನ್ನ ನಡೆಸ್ತಾ ಇದ್ದಿದ್ದು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದೆ. ಈ ಶಿಕ್ಷಕಿಯರು ಅಕ್ಷರಶಃ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ವ್ಯವಸ್ಥಿತವಾಗಿ ಡ್ರಗ್ಸ್ ದಂಧೆ ನಡೆಸ್ತಾ ಇದ್ರು. ಗ್ರಾಹಕರಿಂದ QR ಕೋಡ್ ಮೂಲಕ ಆನ್ಲೈನ್ನಲ್ಲಿ ಹಣವನ್ನ ಪಡಿತಾ ಇದ್ರು. ಹಣ ಜಮಾ ಆದ ನಂತರ ಡ್ರಗ್ಸ್ ಪ್ಯಾಕೆಟ್ಗಳನ್ನ ಅಡಗಿಸಿಟ್ಟ ಸ್ಥಳದ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನ ಕಳಿಸ್ತಾ ಇದ್ರು. ಆ ಮೂಲಕ ತಾವು ಗ್ರಾಹಕರನ್ನ ನೇರವಾಗಿ ಭೇಟಿಯಾಗದಂತೆ ಎಚ್ಚರ ವಹಿಸ್ತಾ ಇದ್ರು. ಇವರ ಬ್ಯಾಂಕ್ ಖಾತೆಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಹರಿದು ಬಂದಿದ್ದು, ಡ್ರಗ್ಸ್ ಹಣದಿಂದ ಐಷಾರಾಮಿ ಕಾರು ಖರೀದಿಸಿರುವ ಶಂಕೆ ವ್ಯಕ್ತವಾಗಿದೆ. 2 ವಾರಗಳ ಹಿಂದೆ ವಡಕರ ಪೊಲೀಸರು ಸಫ್ವಾನ್ ಅನ್ನೋ ವ್ಯಕ್ತಿಯನ್ನ 2 ಗ್ರಾಂ MDMA ಜೊತೆ ಬಂಧಿಸಿದ್ರು. ಆತನ ಫೋನ್ ದಾಖಲೆಗಳು ಮತ್ತು ಬ್ಯಾಂಕ್ ವ್ಯವಹಾರಗಳನ್ನ ಪರಿಶೀಲಿಸಿದಾಗ ಕೀರ್ತನಾ ಹೆಸರು ಬೆಳಕಿಗೆ ಬಂದಿತ್ತು. ಆಕೆಯನ್ನ ವಿಚಾರಣೆ ನಡೆಸಿದಾಗ ಸಹೋದ್ಯೋಗಿ ಕಾವ್ಯಾಳ ಹೆಸರು ಮತ್ತು ದಂಧೆಯ ಸಂಪೂರ್ಣ ಜಾಲ ಬಯಲಾಗಿದೆ. ಕೀರ್ತನಾಳ ಖಾತೆಗೆ ಬರ್ತಾ ಇದ್ದ ಹಣವನ್ನ ಅನುಮಾನ ಬಾರದಂತೆ ಕಾವ್ಯಾಳ ಖಾತೆಗೆ ವರ್ಗಾಯಿಸಲಾಗ್ತಾ ಇತ್ತು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಪ್ರಕರಣ ಗಂಭೀರ ಸ್ವರೂಪದ್ದಾಗಿದ್ದರಿಂದ ಶಿಕ್ಷಣ ಇಲಾಖೆಯು ತಕ್ಷಣವೇ ಕಾರ್ಯಪ್ರವೃತ್ತರಾಗಿದೆ. ಇಬ್ಬರು ಶಿಕ್ಷಕಿಯರನ್ನ ಸೇವೆಯಿಂದ ವಜಾಗೊಳಿಸಲಾಗಿದೆ. ಪ್ರಸ್ತುತ ಆರೋಪಿಗಳನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದು, ಡ್ರಗ್ಸ್ ಪೂರೈಕೆ ಮಾಡ್ತಾ ಇರೋ ಮುಖ್ಯ ಕಿಂಗ್ ಪಿನ್ ಯಾರು ಮತ್ತು ಈ ಜಾಲದಲ್ಲಿ ಇನ್ನು ಎಷ್ಟು ಮಂದಿ ಶಿಕ್ಷಕರು ಅಥವಾ ಇತರರು ಭಾಗಿಯಾಗಿದ್ದಾರೆ ಅನ್ನೋ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯದ ವಿರುದ್ಧ ಪಾಠ ಹೇಳಬೇಕಾದ ಶಿಕ್ಷಕಿಯರೇ ಇಂತಹ ಗಂಭೀರ ಅಪರಾಧದಲ್ಲಿ ಭಾಗಿಯಾಗಿರುವುದು ಕೇರಳದ ಶಿಕ್ಷಣ ಇಲಾಖೆಗೆ ದೊಡ್ಡ ಮುಖಭಂಗವಾಗಿದೆ. ರಾಜ್ಯ ಸರ್ಕಾರವು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತಲಿನ ಪರಿಸರವನ್ನ ಮತ್ತಷ್ಟು ನಿಗಾದಲ್ಲಿ ಇರಿಸೋದಕ್ಕೆ ನಿರ್ಧರಿಸಿದೆ. ಆಪರೇಷನ್ ತೂಫಾನ್ ಭಾಗವಾಗಿ ನಡೀತಾ ಇರೋ ಈ ತನಿಖೆ ಮಾದಕ ದ್ರವ್ಯ ಜಾಲದ ಬೇರುಗಳನ್ನ ಕಿತ್ತೊಗೆಯುವಲ್ಲಿ ಎಷ್ಟು ಯಶಸ್ವಿ ಆಗಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.